ನಮಸ್ಕಾರ ವೀಕ್ಷಕರೇ, ಷೇರು ಮಾರುಕಟ್ಟೆ ವಾರದ ಕತೆ ವೈಭವ್ ಪಾಟೀಲ್ ಜೊತೆ ಈ ವಿಡಿಯೋನಾಗ ನಿಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲ ಒಂದು ಪಾಸಿಟಿವ್ ಸುದ್ದಿ ಏನಂತಂದ್ರ ಏನು ಮಳಿ ಆಗಂಗಿಲ್ಲ ಈ ಸಲ ಅಂತ ಅನ್ನತ್ತೀರ, ಬಟ್ ಫೈನಲಿ ಮಳಿ ಅತಿ ಆಗತೈತೆ ಅಂತ ನಾವು ಅನ್ಬೋದ. ಇದು ಪಾಸಿಟಿವ್ ಅಂತ ನಾವು ಅನ್ಬೋದ. ಏನು ಅಂಜಿಕಿತ್ತ ಮಳಿ ಆಗ್ಲಿಲ್ಲ ಅನ್ನ ನೀರದು ಕಡಿಮೆ ಆಗ್ಬೋದ, ಕೊರತೆ ಉಂಟಾಗ್ಬೋದು ನೀರದ್ದು, ಮತ್ತು ಇನ್ಫ್ಲೇಷನ್ ಹೆಚ್ಚಾಗ್ಬೋದು ಅಂತೇನು ಅಂಜಿಕಿತ್ತ. ಆದ್ರೆ ಈಗ ಅಂಜಿಕೆ ಹೋತ ಅಂತ ನಾವು ಅನ್ಬೋದ. ಅದ ಕಾರಣ ಮನುಷ್ಯನ ದೇವ್ರನ ಮನುಷ್ಯ ಏನು ಅನುಮಾನ ಹಚ್ಚಿರನು ದೇವ್ರ ಏನ್ ಬೇಕಾದ್ ಮಾಡ್ಬೋದು ಅಂತ ಈ ಒಂದು ಮಳಿದ ಉದಾಹರಣೆಯಲ್ಲಿ ನಮಗ ಗೊತ್ತಾಗ್ತೈತಿ. ಬರ್ರಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋನು. ನೋಡ್ಬೋದು ನಾವು ಹೋದ ವಾರದ ಭಾರತದ ಸ್ಟಾಕ್ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನೋಡ್ರ ನಿಫ್ಟಿ 0.86% ಏರಿ 24,270 ಕ್ಲೋಸಿಂಗ್ ಕೊಟ್ಟೈತಿ. ನಿಫ್ಟಿ ಕ್ಲೋಸಿಂಗ್ ಕೊಟ್ಟೈತ್ರಿ ಹೋದ ವಾರನಾಗ ಫುಲ್ ಎಲ್ಲ ನೋಡ್ರ ಮಾರ್ಕೆಟ್ ಪರಿಸ್ಥಿತಿ. ಅದ ಕಾರಣ ಇದೊಂದು ಪಾಸಿಟಿವ್ ಅನ್ಬೋದ. ಮತ್ತು ಮಾರ್ಕೆಟ್ 24,000 ಲೆವೆಲ್ ಮ್ಯಾಗ ಹೋಗೈತಿ. ಮತ್ತು ಮಾರ್ಕೆಟ್ ಈಗ ಏರಾಕ್ ಮತ್ ಸ್ಟಾರ್ಟ್ ಆಗಿತ್ತಂತನೂ ನಮಗೆ ಹೋದ ವಾರದ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನೋಡ್ರೆ ಗುರ್ತಾಗ್ತೈತಿ. ಅದ ಕಾರಣ ಇದು ಒಂದು ಒಳ್ಳೇದನ ಅಂತ ನಾವು ಅನ್ಬೋದ. ಅದೇ ಥರ ಬ್ಯಾಂಕ್ ನಿಫ್ಟಿದನ್ನು ಪರ್ಫಾರ್ಮೆನ್ಸ್ ನೋಡ್ಬೋದ. ಬ್ಯಾಂಕ್ ನಿಫ್ಟಿ ಹೋದ ವಾರದ ಪರ್ಫಾರ್ಮೆನ್ಸ್ ನೆಗೆಟಿವ್ ಇತ್ತ. 0.17% ಬಿದ್ದು ಕ್ಲೋಸಿಂಗ್ ಕೊಟ್ಟೈತ್ರಿ 57,938. ಅದ ಕಾರಣ ಇದು ನೆಗೆಟಿವ್ ಅನ್ಬೋದ. ಬ್ಯಾಂಕ್ ನಿಫ್ಟಿಯನ್ನ ಕಂಪೇರ್ ಮಾಡ್ರೆ ಸ್ವಲ್ಪ ನೆಗೆಟಿವ್ ಕ್ಲೋಸಿಂಗ್ ಕೊಟ್ಟೈತಿ ಹೋದ ವಾರನಾಗ. ಬಟ್ ಸೆನ್ಸೆಕ್ಸ್ ಅನ್ನು 0.91% ಏರಿ 77,763 ಕ್ಲೋಸಿಂಗ್ ಕೊಟ್ಟೈತಿ. ಅಂತಂದ್ರೆ ಸೆನ್ಸೆಕ್ಸ್ ಅನ್ನು 1% ಹೋದ ವಾರ ಏರೈತಂತ ನಾವು ಅನ್ಬೋದ. ಅದ ಕಾರಣ ಅದು ಒಂದು ಪಾಸಿಟಿವ್ ಅಂತ ನಾವು ಅನ್ಬೋದ. ಓವರ್ ಆಲ್ ಮೇನ್ ಏನಂತಂದ್ರೆ ಮಾರ್ಕೆಟಿಂಗ್ ಮತ್ತು ಕೆಳಗಿನ ಲೆವೆಲ್ದಿಂದ ರಿಕವರ್ ಮಾಡತೈತಿ ಅಂತ ನಮಗೆ ಹೋದ ವಾರದ ಮಾರ್ಕೆಟ್ ಪರಿಸ್ಥಿತಿ ನೋಡ್ರೆ ಗುರ್ತಾಗ್ತೈತಿ. ಅದೇ ಥರ ನಾವು ಗ್ಲೋಬಲ್ ಮಾರ್ಕೆಟ್ ಪರಿಸ್ಥಿತಿ ನೋಡ್ರ ಫ್ರೈಡೇ ದಿನ US ಮಾರ್ಕೆಟ್ ನೈಟ್ ಯಾವ ಥರ ಕ್ಲೋಸಿಂಗ್ ಕೊಟ್ಟವಂತ ನೋಡ್ರ US ಡೌ ಜೋನ್ಸ್ 1.14% ಏರಿ ಕ್ಲೋಸಿಂಗ್ ಕೊಟ್ಟೈತಿ, ಪಾಸಿಟಿವ್ ಅಂತ ನಾವು ಅನ್ಬೋದ. ಮತ್ತು S&P 500 0.00% ಅಂತಂದ್ರೆ ಏರಿಲನ್ನು ಬಿದ್ದಿಲ್ಲನ್ನು ಎಲ್ಲಿ ಓಪನ್ ಐತೆ ಅಲ್ಲೇ ಕ್ಲೋಸಿಂಗ್ ಕೊಟ್ಟೈತಿ. ಬಟ್ ನ್ಯಾಸ್ಡ್ಯಾಗ್ 0.80% ಕುಸಿದೈತಿ. ಅದ ಕಾರಣ ಇದು IT ಇಂಡೆಕ್ಸ್ ಅಂತೇಳಿ ನಾವು US ಅದು ಡೌನ್ ಐತಂತಂದ್ರೆ ಇದು ಮತ್ತೆ ನೆಗೆಟಿವ್ನ ಭಾರತದ IT ಕಂಪ್ನಿಗಳ್ಗಂತ ನಾವು ಅನ್ಬೋದ. ಅದ ಕಾರಣ ನಾವು ನೋಡಿದ್ರ ಇನ್ಫೋಸಿಸ್ 2021 ಲೆವೆಲ್ಗೆ ಬಂದೈತಂತ್ರಿ. 3 ಡಿಜಿಟ್ನಾಗ ಸ್ಟಾಕ್ದ ಪ್ರೈಸ್ ಬಂದೈತಿ. ಅದ ಕಾರಣ IT ಪರಿಸ್ಥಿತಿ ಇನ್ನ ಕೆಟ್ಟೈತನ್ನ ಅಂತ ನಾವು ಅನ್ಬೋದ. ನೋಡ್ಬೇಕ್ರಿ ಫ್ಯೂಚರ್ನಾಗ ಏನಾಗ್ತೈತಂತ. AI ಏನೂ ಒಂದು ಕ್ಲಿಯರ್ ಇಲ್ಲ. ಆ ಒಂದು ಕಾರಣದಿಂದ IT ಇಂಡೆಕ್ಸ್ ಈ ಥರ ಆಗತೈತಿ. ಬಟ್ ಒಂದ್ಸಲ ಎಲ್ಲ ಕ್ಲಿಯರ್ ಆತಂದ್ರೆ ಮತ್ತೆ ಬೌನ್ಸ್ ಬ್ಯಾಕ್ ಆಗ್ಬೋದ. ಮತ್ತು ನಾವು ಯುರೋಪಿಯನ್ ಮಾರ್ಕೆಟ್ ಪರಿಸ್ಥಿತಿ ನೋಡ್ರೆ ಎಲ್ಲ ಪಾಸಿಟಿವ್ನ ಕ್ಲೋಸಿಂಗ್ ಕೊಟ್ಟಾವ್ರಿ. ಮತ್ತು ಏಷ್ಯನ್ ಮಾರ್ಕೆಟನು ಎಲ್ಲ ಪಾಸಿಟಿವ್ನ ಇದ್ದಾವ. ಕೊರಿಯಾ ಮಾರ್ಕೆಟ್ ಫ್ರೈಡೇ ದಿನ 5.44% ಏರೈತಿ. ಮತ್ತು ಜಪಾನದ ಮಾರ್ಕೆಟನ್ನು 1.45% ಏರೈತಿ. ಇದು ಒಂದು ಪಾಸಿಟಿವ್ ಅಂತ ನಾವು ಅನ್ಬೋದ. ಮೊನ್ನೆ ಜಪಾನದ ಪ್ರೈಮ್ ಮಿನಿಸ್ಟರ್ ಅವರು ಇಂಡಿಯಾಗೆ ಬಂದಿರ, ಅವ್ರ ಜೊತೆನೂ ಚಲೋ ಮಾತುಕತೆ ಆತ ಮತ್ತು ಚಲೋ ಡೀಲ್ಗಳೆಲ್ಲ ಅದುರಿ. ಮತ್ತು ನಿನ್ನೆ ದಿನ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಹೊಸ ಸೆಮಿ ಕಂಡಕ್ಟರ್ದು ಒಂದು ಹಬ್ಬನ್ನು ಓಪನ್ ಮಾಡಿರ, ಒಂದು ಫೆಸಿಲಿಟಿಯನ್ನು ಇನೋಗ್ರೇಟ್ ಮಾಡಿರ. ಆ ಫೆಸಿಲಿಟಿನಾಗ 1 ವರ್ಷನಾಗ 20 ಕೋಟಿ ಸೆಮಿ ಕಂಡಕ್ಟರ್ ಚಿಪ್ ರೆಡಿ ಆಗೋವಂಥ ಯುರೋಪಲ್ಲೆಲ್ಲಾನು ಎಕ್ಸ್ಪೋರ್ಟ್ ಆಗೋದಂತ. ಅದ ಕಾರಣ ಭಾರತದ ಗೌರ್ಮೆಂಟನ್ನು ಈಗ ಒಳ್ಳೆ ಕೆಲಸ ಮಾಡತೈತಂತ ನಾವು ಅನ್ಬೋದ. ಅದ ಕಾರಣ ಅವೇನು ಸೆಮಿ ಕಂಡಕ್ಟರ್ ಚಿಪ್ದು ಅದು ಹೇಳಿದ್ನಿ ನಾನು ನಿಮಗೆ, 20 ಕೋಟಿ ಸೆಮಿ ಕಂಡಕ್ಟರ್ ಚಿಪ್ ಈಗ ಭಾರತದಾಗ ಮ್ಯಾನುಫ್ಯಾಕ್ಚರಿಂಗ್ ಆಗೋದ್ರಿ, ಅದು ಒಂದು ಫೆಸಿಲಿಟಿ ಕಡೆಯಿಂದ. ಅದ ಕಾರಣ ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗ್ಬೇಕಂತಂದ್ರೆ ಹಲವಾರು ಕಂಪ್ನಿಗಳ್ಗೆ ಲಾಭನೂ ಸಿಗ್ತೈತ್ರಿ. ಪ್ರಾಕ್ಸಿ ಕಂಪ್ನಿಗಳು ಇರ್ತಾವ. ಅದ ಕಾರಣ ಅಂಥ ಕಂಪ್ನಿಗಳನ್ನು ನೋಡಿ ಹೂಡಿಕೆ ಮಾಡೋದ್ರ ಬಗ್ಗೆನೂ ನಾವು ಯೋಚನೆ ಮಾಡ್ಬೋದ. ಇದ್ರ ಬಗ್ಗೆನೂ ನಿಮಗೆ ಗುರ್ತಿರ್ಬೇಕು. ಮತ್ತು ಉಳಿದಿ ಗ್ಲೋಬಲ್ ಮಾರ್ಕೆಟ್ ನೋಡ್ರೆ ಎಲ್ಲ ಪಾಸಿಟಿವ್ನ ಇದಾವ. ಮತ್ತು ಮುಂದಿನ ವಾರ ದೊಡ್ಡ ಸುದ್ದಿಗಳು ಯಾವಿದಾವಂತ ನಾವು ನೋಡ್ಬೋದು ನೀವು. ಮುಂದಿನ ವಾರ FOMCದ ಮಿನಿಟ್ಸ್ ಮೀಟಿಂಗ್ ಆಗಿತ್ರಿ. ಜೂನ್ 16 ಮತ್ತು 17 ತಾರೀಕು ಹತ್ತಿರದ ರಿಲೀಸ್ ಮಾಡೋರು ಇದ್ದಾರೆ. ಮೀಟಿಂಗ್ನ ಏನೇನತ್ತಂತ ಜುಲೈ 8 ತಾರೀಕು. ಅದ ಕಾರಣ ರಿಲೀಸ್ನಾಗ ಏನೇನಿದಾವೆ ಹೇಳಿಕೆಗಳು, ಏನೇನು ಫೆಡ್ದು ಏನು ಮೆಂಬರ್ಸ್ ಇದಾವೆ ಅವರು ಏನೇನು ಹೇಳಿಕೆಗಳು ಇದಾವಂತ ಅದ್ರ ಮ್ಯಾಗ ಕಣ್ಣು ಇಡ್ಬೇಕಾ. ಅದ್ರ ಮ್ಯಾಗೂ ನಮಗೆ ಗೊತ್ತಾಗ್ತೈತಿ US ಇಂಟ್ರೆಸ್ಟ್ ರೇಟ್ ಮುಂದೆ ಫ್ಯೂಚರ್ನಾಗ ಕಡಿಮೆ ಮಾಡ್ತೈತೋ ಇಲ್ಲೋ, ಬುಲ್ಲಿಶ್ ಇದಾರೋ, ಗ್ರೋತ್ ಕಡೆ ಹೋಗತ್ತಾರೋ, ಏನು ಮಾಡತ್ತಾರಂತ ನಮಗೆ ಗೊತ್ತಾಗ್ತೈತಿ. ಅದ ಕಾರಣ ಅದ್ರ ಮ್ಯಾಗೂ ಕಣ್ಣು ಇಡ್ಬೇಕು ಜುಲೈ 8 ತಾರೀಕು. ಮತ್ತೊಂದು ಏನಂತಂದ್ರೆ ಈಗ ಜುಲೈ ತಿಂಗಳು ಸ್ಟಾರ್ಟ್ ಆಗಿದ್ರಿಂದ ಕ್ವಾರ್ಟರ್ಲಿ ರಿಸಲ್ಟ್ ಮಸ್ಟ್ ಸ್ಟಾರ್ಟ್ ಆದ್ರಿ. ಅದ ಕಾರಣ ದೊಡ್ಡ ಕಂಪ್ನಿಗಳದ 11 ಜುಲೈಗೆ 9 ಜುಲೈ ಅದು ಹಿಂಗೆ TCS ಡಿಮಾರ್ಟ್ದು ರಿಸಲ್ಟ್ಗಳು ಬರೋವಿದ್ದಾವ. ಅದ ಕಾರಣ ನೋಡ್ಬೇಕು. IT ಕಂಪ್ನಿಗಳದ್ರೆ ರಿಸಲ್ಟ್ ಈಗ ಸರಿಯಾಗಿ ಬರಂಗಿಲ್ಲ ಅಂತ ಅನುಮಾನ ಹಚ್ಚಿದಾರ. ಆದ್ರೂ ಇಂಥ ಕೆಟ್ಟ ಪರಿಸ್ಥಿತಿದಾಗೂ ಒಳ್ಳೆ ರಿಸಲ್ಟ್ ಏನ್ರಿ ಬಂತಂದ್ರೆ ಅವು ಮತ್ತೆ ಬೌನ್ಸ್ ಬ್ಯಾಕ್ ಆಗ್ಬೋದು. TCS ರಿಸಲ್ಟ್ ಮ್ಯಾಗೂ ಕಣ್ಣು ಇಡಬೇಕು. ದೊಡ್ಡ ಕಂಪ್ನಿಗಳದ ಕ್ವಾರ್ಟರ್ಲಿ ರಿಸಲ್ಟ್ ಮ್ಯಾಗೂ ಕಣ್ಣು ಇರ್ಬೇಕು ಈ ವಾರನಾಗ.
ಮತ್ತೊಂದನೇ ಏನಂತಂದ್ರೆ ಜುಲೈ 11 ತಾರೀಕು ಯು ಎಸ್ ಮತ್ತು ಇರಾನದ ಮತ್ತು ಮಾತುಕತೆ ನಡೆಯೋದೈತ್ರಿ. ಏನಿದು ಯುದ್ಧದ ರಿಲೇಟೆಡ್ ಎಲ್ಲ ನ್ಯೂಕ್ಲಿಯರ್ ಅಸ್ತ್ರ ಇಡೋದೋ ಇಲ್ಲೋ ಏನೇನು ಒಟ್ಟು ನೆಗೋಸಿಯೇಷನ್ ನಡೆಯೋದೈತಿ. ಅದ ಕಾರಣ ಜುಲೈ 11 ತಾರೀಕನ್ನು ಮೀಟಿಂಗ್ದ ಔಟ್ಕಮ್ ಯಾವ ಥರ ಬರ್ತೈತೆ ಅಂತ ನಾವು ನೋಡ್ಬೇಕಾ. ಮತ್ತೊಂದೇನಂತಂದ್ರೆ FIDI's ಡೇಟಾ ನೋಡ್ಬೋದು ನೀವು. FI's ಕಂಟಿನ್ಯೂ ಜುಲೈ ತಿಂಗಳನ್ಯಾಗ ಅಥವಾ ಜೂನ್ ತಿಂಗಳನ್ಯಾಗ ಮಾರ್ಕೊಂತಾನೆ ಹೋಗ್ಯಾರ. 3 ಜುಲೈಗೆ 1355 ಕೋಟಿದ ಬಾಯಿಂಗ್ ಮಾಡ್ಯಾರ 0.33. ಬಟ್ ಅದು ಭಾಳ ಕಡಿಮೆ ಬಾಯಿಂಗ್ ಮಾಡಿದಾರ ಅನ್ಬೋದ. ಉಳ್ದಿದ್ದೆಲ್ಲ ನೋಡ್ರಿ ಎಲ್ಲ ನೆಗೆಟಿವ್ನ ಇದಾವ್ರಿ. ಅದ ಕಾರಣ ಇನ್ನು ನೆಟ್ ಸೆಲ್ಲರೇ FI's ಇದಾರ ಅಂತ ನಮಗೆ ಗೊತ್ತಾಗ್ತೈತಿ. DI's ನೋಡ್ರೆ ಕಂಟಿನ್ಯೂ ಬಾಯಿಂಗ ಮಾಡ್ಯಾರ. ನಿನ್ನೆ ದಿನ ಅಥವಾ ಜುಲೈ 3 ತಾರೀಕು FI's ಏನು ಬಾಯಿಂಗ್ ಮಾಡ್ಯಾರ, ಆ ದಿನ DI's 1953.89 ಕೋಟಿದ ಸೆಲ್ಲಿಂಗ್ ಮಾಡ್ಯಾರ. ಅದ ಕಾರಣ DI's ಯಾವಾಗ ಸೆಲ್ಲಿಂಗ್ ಮಾಡ್ತಾರ ಅವಾಗ FI's ಬೈಯಿಂಗ್ ಮಾಡತ್ತಾರ, FI ಸೆಲ್ಲಿಂಗ್ ಟೈಮ್ನಾಗ DI's ಬೈಯಿಂಗ್ ಮಾಡತ್ತಾರ. ಅದ ಕಾರಣ ಮಾರ್ಕೆಟ್ ಯಥಾಸ್ಥಿತಿ ಒಂದು ಲೆವೆಲ್ಗೆ ನಿಂತೈತಿ. 25, 24, 23 ಸಾವಿರ ಲೆವೆಲ್ಗೆ ನಿಫ್ಟಿ ನಿಂತೈತೆ ಅಂತ ನಾವು ಅನ್ಬೋದು. ಬಟ್ ಅವಾಗಿನ ತನಕ FI's ಮತ್ತು ಮರಳಿ ಬರಂಗಿಲ್ಲ. ಅವಾಗಿನ ತನಕ ಸ್ವಲ್ಪ ತಲೆ ನೋನ ಭಾರತದ ಮಾರುಕಟ್ಟೆಗೆ ಅಂತ ನಾವು ಅನ್ಬೋದು. ಮತ್ತೊಂದೇನಂತಂದ್ರೆ ಗೋಲ್ಡದ ಗ್ಲೋಬಲ್ ಮಾರ್ಕೆಟ್ ಪ್ರೈಸ್ $4175 ಗೋಲ್ಡದ ಬೆಲೆ ನಡೆದೈತಿ. ಗೋಲ್ಡ್ $4000 ಕಳೆ ಹೋಗಿತ್ತು ಸ್ವಲ್ಪ. ಬಟ್ ಗೋಲ್ಡ್ ಡಿಮಾಂಡನ ಅಷ್ಟೈತಿ, ಬೇಡಿಕೆನ ಜಗತ್ನಾಗ ಅಷ್ಟೈತಿ. $4000 ಕಳೆ ಹೋಗಾನ ಒಮ್ಮೆ ಮತ್ತು ಬಾಯಿಂಗ್ ಬಂತ, ಅಲ್ಲಿಂದ ಮತ್ತೆ ರೀಬೌನ್ಸ್ ಆಗೈತಿ, ಮತ್ತೆ ಇರೈತಂತ ನಾವು ಅನ್ಬೋದ. ಬಟ್ ಸಿಲ್ವರ್ ಏನು $70 ಮ್ಯಾಗ ಹೋಗಿತ್ತ, ಅದ್ರ ಮ್ಯಾಗೇನು ಹೋಗಾಕಾವತ್ತ. ಸಿಲ್ವರನ್ನು ನೋಡ್ಬೋದು $62 ನಡೆದೈತಿ ಗ್ಲೋಬಲ್ ಮಾರ್ಕೆಟ್ದಾಗ. ಮತ್ತು ನಾವು ಡಾಲರ್ ಮತ್ತು ರುಪೀಸ್ ನೋಡ್ರೆ $1 = 95.22 ರೂಪೀಸ್ ಆಗೈತಿ. ಸ್ವಲ್ಪ ರುಪೀಸ್ ಡಾಲರ್ ವಿರುದ್ಧ ಮತ್ತು ವೀಕ್ ಆಗೈತೆ ಅಂತ ನಾವು ಅನ್ಬೋದು. 94 ಎಷ್ಟೋ ಚಿಲ್ಲರ್ ನಡೆದೈತೆ, ಈಗ 95 ಮ್ಯಾಗ ಹೋತ. ಇದಕ್ಕೆ ಸ್ವಲ್ಪ ನಾವು ಶಾರ್ಟ್ ಟರ್ಮ್ನಾಗ ನೆಗೆಟಿವ್ ಅಂತ ಅನ್ಬೋದು. ಮತ್ತೊಂದು ಏನಂತಂದ್ರೆ ಬಿಟ್ಕಾಯಿನ್ ಬೆಲೆ. ಬಿಟ್ಕಾಯಿನ್ ನೋಡ್ಬೋದು ನೀವು. 1 ಬಿಟ್ಕಾಯಿನ್ = $62,909 ನಡೆದೈತಿ. ಬಿಟ್ಕಾಯಿನದ್ದು ಪರಿಸ್ಥಿತಿ ಭಾಳ ವೀಕ್ ಆಗೈತಿ. ಏನು 1,20,000 30,000 ಮ್ಯಾಗ ಹೋಗಿತ್ತು, 1,30,000 ಮ್ಯಾಗ ಹೋಗಿತ್ತು. ಈಗ ನೋಡ್ಬೋದು ಆ ಥರದ ಹಾಫ್ ಬಂದೈತಿ. ಯಾವ ಥರ ಇತರದನ್ನು ಪರಿಸ್ಥಿತಿ ಆಗೈತೆ ಅಂತ ನೀವು ಈ ಒಂದು ಇತರಲೇನ ತಿಳ್ಕೊಬೋದ. ಓವರ್ ಆಲ್ ಮೇನ್ ಏನಂತಂದ್ರೆ ಮಾರ್ಕೆಟ್ಗಳು ಪಾಸಿಟಿವ್ ಆಗ್ತಾವ, ಆದ್ರೂ ಅನ್ಸರ್ಟನಿಟಿಗಳು ಇದಾವನ್ನ ರೀ. ಕ್ರೂಡ್ ಆಯಿಲನ್ನು $60-70 ನಡ್ಕನೈತೆ, ಅದು ಒಂದು ಪಾಸಿಟಿವ್ ಅನ್ಬೋದ. ಬಟ್ ಯುದ್ಧ ಇದೇ ಥರ ನಿಂತಿತ್ತ, ಈಗ ಶಾಂತ ಆತಂದ್ರೆ ಇನ್ನೂ ಕುಸಿಬೋದ. ಅದ ಕಾರಣ ಈಗ ಎಲ್ಲ ಪಾಸಿಟಿವ್ ಐತಿ. AI ಒಂದು ತಲೆನೋವು ಆಗೈತೆ IT ಕಂಪ್ನಿಗಳ್ಗೆ. ಅದ್ರದನ್ನು ಒಂದು ಏನ್ರಿ ಹಾದಿ ಸಿಕ್ಕಿತ್ತ, ಅದ್ರ ಬಗ್ಗೆನೂ ಎಲ್ಲ ಕ್ಲಿಯರ್ ಆತಂದ್ರೆ ಖಂಡಿತವಾಗಿ ಅದು ಸಹ ಏನು IT ಸೆಕ್ಟರ್ ವೀಕ್ ಆಗತೈತಿ, ಅದು ಸಹ ಮತ್ತೆ ಬೌನ್ಸ್ ಬ್ಯಾಕ್ ಆಗ್ಬೋದು ಅಂತ ನನಗೆ ಅನಿಸ್ತೈತಿ. ಓವರ್ ಆಲ್ ಎಲ್ಲ ಒಳ್ಳೇದನ್ನ ಐತಿ. ನೋಡೋಣ್ರಿ, ಮಾರ್ಕೆಟ್ ಅಂದ್ರೆ ಸ್ವಲ್ಪ ತಾಳ್ಮೇಲೆ ಇರಬೇಕಾಗ್ತೈತಿ, ಸ್ವಲ್ಪ ಟೈಮ್ನು ಕೊಡಬೇಕಾಗ್ತೈತಿ. ಅದೇ ಟೈಮ್ ಮಾರ್ಕೆಟಿಗೆ ತೊಳತೈತಿ. ಬಟ್ ಓವರ್ ಆಲ್ ನೋಡ್ರಿ ಎಲ್ಲ ಒಳ್ಳೇದನ್ನ ಐತಿ. ಇದೇ ಐತಿ ಇವತ್ತಿನ ಈ ವಿಡಿಯೋ ಚಲೋ ಅನಿಸಿದ್ರೆ ಲೈಕ್ ಮಾಡಿರಿ. ಮತ್ತೊಂದು ಏನಂತಂದ್ರೆ ಮುಂದಿನ ವಾರ ಸ್ಟಾಕ್ ಮಾರ್ಕೆಟ್ ಫುಲ್ ವೀಕ್ ಓಪನ್ ಇರ್ತೈತಿ, ಯಾವುದು ಹಾಲಿಡೇ ಇಲ್ಲ. ಓವರ್ ಆಲ್ ಇದೇ ಐತಿ ಇವತ್ತಿನ ಈ ವಿಡಿಯೋ ಚಲೋ ಅನಿಸಿದ್ರೆ ಲೈಕ್ ಮಾಡಿರಿ. ಇದೇ ಥರ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದಾಗ ವಿಡಿಯೋ ಮಾಡ್ತಿರ್ತೇನೆ. ಅದ ಕಾರಣ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಫ್ರೀ ಇದ್ರೆ ಅಂತಂದ್ರೆ ಈ ಸಂಡೇ ಈ ವೀಕೆಂಡ್ ಫ್ರೀ ಇದ್ರೆ ಅಂತಂದ್ರೆ ನನ್ನ ಹಿಂದಿನ ವಿಡಿಯೋಗಳನ್ನು ಹೋಗಿ ನೋಡ್ಬೋದಾ. ನೀವು 3 ದಿನ ವಿಡಿಯೋಗಳಕ್ಕೆ ನೀವು ಭಾಳ ಒಳ್ಳೆ ವಿಡಿಯೋಗಳಿದಾವೆ. ಈ ಥರ ಹಣವನ್ನು ಕೊಟ್ಟರು ನಿಮಗೆ ತಿಳಿಸಂಗಿಲ್ಲ, ಆ ಥರ ಒಳ್ಳೆ ವಿಡಿಯೋಗಳನ್ನು ಮಾಡೀನಿ. ಅದ ಕಾರಣ ಆ ವಿಡಿಯೋಗಳನ್ನು ಹೋಗಿ ನೋಡ್ರಿ. ಕಮೆಂಟ್ನಾಗ ಥ್ಯಾಂಕ್ ಯು ಅಂತ ಕಮೆಂಟ್ ಮಾಡಿರಿ. ಇದೈತಿ ಇವತ್ತಿನ ವಿಡಿಯೋ. ಧನ್ಯವಾದಗಳು.